ಶ್ರೀಲಂಕಾದಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಅಲ್ಲಿ ನಾಗರಾಜ್ ರೆಡ್ಡಿ ಅನ್ನುವರು ಕೂಡ ಸಾವನ್ನಪ್ಪಿದ್ರು. ಜೊತೆಗೆ ಈಗಾಗಲೇ ಅವರ ಒಂದು ಪಾರ್ಥಿವ ಶರೀರವನ್ನ ಕೂಡ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಈಗಾಗಲೇ ಅವರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ, ಶೋಕ ಮಡುಗಟ್ಟಿದೆ, ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ನಾಗರಾಜ್ ರೆಡ್ಡಿ ಅವರ ಮನೆಯಲ್ಲಿ ಈಗಾಗಲೇ ಪಾರ್ಥಿವ ಶರೀರವನ್ನ ಇಡಲಾಗಿರುವ ದೃಶ್ಯಗಳನ್ನು ಗಮನಿಸುತ್ತಿದ್ದೀರಿ. ಇನ್ನು ಅಲ್ಲಿನ ಸಿಚುವೇಶನ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಕೇಶ್ ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ರಾಮಲಿಂಗಾರೆಡ್ಡಿ ಅವರ ಸಂಬಂಧಿ ಕೂಡ ಹೌದು ನಾಗರಾಜ್ ರೆಡ್ಡಿ ಅವರ ಪಾರ್ಥಿವ ದರ್ಶನವನ್ನ ಪಡೆಯೋದಕ್ಕೆ ಯಾರ್ಯಾರು ಬಂದಿದ್ದಾರೆ? ರಾಮಲಿಂಗಾರೆಡ್ಡಿ ಅವರು ಆಗಮಿಸಿದ್ದಾರೆ, ಯಾರ್ಯಾರು ಬರುವ ಸಾಧ್ಯತೆ ಇದೆ? ಎಷ್ಟು ಹೊತ್ತಿನವರೆಗೆ ಅಂತಿಮ ದರ್ಶನಕ್ಕೆ ಅಲ್ಲಿ ಅವಕಾಶ ಇದೆ? ಎಸ್ ನವಿತಾ, ಈಗ ನಾಗರಾಜ್ ರೆಡ್ಡಿ ಅವರ ಮೃತದೇಹ ಈಗಾಗಲೇ ಒಂದು ಅವರ ನಿವಾಸಕ್ಕೆ ತೆರಳಿರ್ತಕ್ಕಂಥದ್ದು. ಅಂದರೆ ಸುಮಾರು ರಾತ್ರಿ 12:30 ರಾತ್ರಿಗೆ ಈ ಒಂದು ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಏನು ಬೆಂಗಳೂರು ರಾಮಯ್ಯ ಆಸ್ಪತ್ರೆಯಿಂದ ಇವರಿಗೆ ಹಸ್ತಾಂತರ ಮಾಡಲಾಗಿದೆ. ಈಗ ಏನು ಮನೆಯ ಮುಂದೆ ಕುಟುಂಬಸ್ಥರಿಗಾಗಿ ಪಾರ್ಥಿವ ಶರೀರದ ಒಂದು ದರ್ಶನಕ್ಕಾಗಿ ಅವಕಾಶನ ಕಲ್ಪಿಸಿಕೊಡಲಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಸ್ಥಳೀಯರು ಆಗಿರ್ಬೋದು ಮತ್ತು ಅವರ ಒಂದು ಅಭಿಮಾನಿಗಳು ಕೂಡ ಹೊರಗಡೆ ಏನು ಸಾರ್ವಜನಿಕವಾಗಿ ಒಂದು ದರ್ಶನಕ್ಕೆ ಕೂಡ ಅವಕಾಶ ಕಲ್ಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಜೊತೆಗೆ ನೀವು ಈಗ ದೃಶ್ಯಗಳಲ್ಲಿ ಗಮನಿಸಬಹುದು, ಈಗಾಗಲೇ ಏನು ನಾಗರಾಜ್ ರೆಡ್ಡಿ ಅವರ ಒಂದು ಪಾರ್ಥಿವ ಶರೀರವನ್ನು ವೀಕ್ಷಿಸಲು ನೂರಾರು ಸಂಖ್ಯೆಯಲ್ಲಿ ಅವರ ಒಂದು ಬೆಂಬಲಿಗರು ಒಂದು ಅಭಿಮಾನಿಗಳು ಕೂಡ ಇಲ್ಲಿ ನೆರೆದಿರ್ತಕ್ಕಂಥದ್ದು. ಅವರ ಒಂದು ಈ ಒಂದು ನಾಗರಾಜ್ ರೆಡ್ಡಿಯ ಒಂದು ಸಾಕಷ್ಟು ಅಭಿಮಾನಿ ಬಳಗ ಕೂಡ ಇದ್ದು ಅವರು ಕೂಡ ಈಗಾಗಲೇ ನೆರೆದಿರ್ತಕ್ಕಂಥದ್ದು. ಈಗ ಯಲಹಂಕ ಶಾಸಕರಾದ ವಿಶ್ವನಾಥ್ ಕೂಡ ಈ ಒಂದು ಸ್ಥಳಕ್ಕೆ ಧಾವಿಸಿ ಅವರು ಕೂಡ ಅವರ ಒಂದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಏನು ರಾಮಲಿಂಗಾರೆಡ್ಡಿ ಕೂಡ ಈಗಾಗಲೇ ಬರಬೇಕಾಗಿತ್ತು, ಇಷ್ಟೊತ್ತಿಗೆ ಈಗಾಗಲೇ ಬರಬೇಕಾಗಿತ್ತು. ಇನ್ನು ಸಿಎಂ ಕುಮಾರಸ್ವಾಮಿ ಕೂಡ ಈ ಒಂದು ಮನೆಗೆ ಬಂದು ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯುವಂತ ಸಾಧ್ಯತೆ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಲೋಕೇಶ್ ಡೀಟೇಲ್ಸ್ಗೆ. ನಾಗರಾಜ್ ರೆಡ್ಡಿ ಅವರ ಪಾರ್ಥಿವ ಶರೀರವನ್ನು ಕುಟುಂಬಸ್ಥರಿಗೆ ನಿನ್ನೆ ಮಧ್ಯರಾತ್ರಿ ಹಸ್ತಾಂತರ ಮಾಡಲಾಯಿತು. ಮಿಸ್ರಾಮಯ್ಯ ಹಾಸ್ಪಿಟಲ್ನಿಂದ ಅವರ ಕುಟುಂಬದವರಿಗೆ ಹಸ್ತಾಂತರವನ್ನ ಮಾಡಲಾಯಿತು. ಈಗಾಗಲೇ ಸಾಕಷ್ಟು ಮುಖಂಡರುಗಳು ಅಲ್ಲಿ ಬಂದಿರೋದನ್ನ ನಾವು ಗಮನಿಸಬಹುದು. ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಸಂಬಂಧಿ ಕೂಡ ಹೌದು ನಾಗರಾಜ್ ರೆಡ್ಡಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಹಾಗೆಯೇ ರಾಮಲಿಂಗಾರೆಡ್ಡಿ ಅವರು ಕೂಡ ಅಲ್ಲಿಗೆ ಆಗಮಿಸಲಿದ್ದು ನಾಗರಾಜ್ ರೆಡ್ಡಿ ಅವರ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಇಡೀ ಒಂದು ಕುಟುಂಬ ಈಗ ಶೋಕ ಸಾಗರದಲ್ಲಿ ಮುಳುಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.